ನಮಸ್ಕಾರ ಸ್ನೇಹಿತರೆ, ಎಸ್.ಬಿ. ಹೊರ್ತಿಯ ಮತ್ತೊಂದು ವಿಶೇಷ ವಿಡಿಯೋ ನೋಡಲು ಆತ್ಮೀಯ ಸ್ವಾಗತ. ಎಲ್ಲ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಬಹಳ ವಿಶೇಷವಾಗಿರುವಂತಹ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ಒಂದು ಯೋಜನೆ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತೇನೆ. ನನ್ನ ಮನೆ ವಸತಿ ಯೋಜನೆ. ಈ ಒಂದು ವಸತಿ ಯೋಜನೆ ಅಡಿಯಲ್ಲಿ ಆನ್ಲೈನ್ ಮೂಲಕ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಹಾಗೂ ಈ ಒಂದು ಮನೆಗಳು ಯಾರಿಗೆ ಸಿಗ್ತವೆ ಹಾಗೂ ಅರ್ಜಿ ಸಲ್ಲಿಸಲು ಯಾವ ಡಾಕ್ಯುಮೆಂಟ್ಸ್ ಬೇಕು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ತಾವೆಲ್ಲ ಇದುವರೆಗೆ ನಮ್ಮ ಎಸ್.ಬಿ. ಹೊರ್ತಿ ಯೂಟ್ಯೂಬ್ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಬೆಲ್ ಐಕನ್ ಕ್ಲಿಕ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ಒಂದು ವಿಡಿಯೋ ಕೂಡ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಲೇಟ್ ಮಾಡೋದು ಬೇಡ. ಮೊದಲನೇದಾಗಿ ನೋಡಿ, ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊಳ್ಳಬಹುದು ಅಥವಾ ನೇರವಾಗಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಈ ಒಂದು ವೆಬ್ಸೈಟ್ ಅಲ್ಲಿ ಬರ್ತೀರಾ. ಬೇಕಾದ್ರೆ ನಾನು ಇದರ ಒಂದು ಆಶ್ರಯ ಯೋಜನೆ ಒಂದು ವೆಬ್ಸೈಟ್ ಇದೆ, ಇದರ ಲಿಂಕ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನೋಡಬಹುದು, ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಭಾವಚಿತ್ರ ಕೂಡ ಇದೆ ಹಾಗೂ ಇಲ್ಲಿ ವಸತಿ ಸಚಿವರ ಭಾವಚಿತ್ರ ಕೂಡ ಇದೆ. ಸೊ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದಿಂದ ನನ್ನ ಮನೆ ವಸತಿ ಯೋಜನೆ ಅಡಿಯಲ್ಲಿ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕೆ ಇಲ್ಲಿ ಕೆಲವೊಂದು ಆಪ್ಷನ್ಗಳು ಕೊಟ್ಟಿದ್ದಾರೆ. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಕೆ ಹೇಗೆ ಮಾಡಬೇಕಂತ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಸಾಕು ನಿಮ್ಗೆ ಇಲ್ಲಿ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಪ್ರದೇಶ, ಯಾವ ಜಿಲ್ಲೆಯಲ್ಲಿ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿಕೋ ಇಷ್ಟಪಡ್ತಾ ಇದ್ದೀರಾ ಆ ಜಿಲ್ಲೆನ ಸೆಲೆಕ್ಟ್ ಮಾಡಬೇಕು. ಇವಾಗ ಮೊದಲನೇದಾಗಿ ನೋಡಿ, ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಅವರು ಇವಾಗ ಪ್ರೆಸೆಂಟ್ ಅಲ್ಲಿ ಪ್ರಾರಂಭವಿರೋದು ಈ ಒಂದು ಜಿಲ್ಲೆಯಲ್ಲಿ. ಯಾವ ಜಿಲ್ಲೆ? ತಾಳೆಗುಪ್ಪ, ಬಿಡದಿ ಹೋಬಳಿ, ರಾಮನಗರ ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ನನ್ನ ಮನೆ ವಸತಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಸೊ ಇಲ್ಲಿ ಇದನ್ನೆಲ್ಲ ನೀವು ಜಿಲ್ಲೆ ಅದು ಸರಿಯಾಗಿ ಸೆಲೆಕ್ಟ್ ಮಾಡಬೇಕು. ರಾಮನಗರ ಜಿಲ್ಲೆ. ಸೊ ರಾಮನಗರ ಜಿಲ್ಲೆಯಲ್ಲಿ ನೀವು ಇಲ್ಲಿ ಅರ್ಜಿ ಸಲ್ಲಿಸೋಕೆ ನಿಮ್ಮ ಪ್ರದೇಶ ಇದನ್ನೆಲ್ಲ ಆಯ್ಕೆ ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ನೆಕ್ಸ್ಟ್ ನೋಡಿ, ಯೋಜನಾ ಸ್ಥಳದ ವಿವರ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಯೋಜನಾ ಸ್ಥಳದ ವಿವರ ಏನಿದೆ, ಆ ಒಂದು ಲೇಔಟ್ ಮ್ಯಾಪ್ ಏನಿದೆ ಎಲ್ಲ ನಿಮ್ಗೆ ಇಲ್ಲಿ ಮಾಹಿತಿ ಕಾಣುತ್ತೆ. ಆ ಒಂದು ಯೋಜನಾ ಸ್ಥಳದ ಒಂದು ಲೇಔಟ್ ಮ್ಯಾಪ್ ಯಾವ ರೀತಿ ಇದೆ, ಅಲ್ಲಿ ಮನೆಗಳ ನಿರ್ಮಾಣ ಯಾವ ರೀತಿ ಮಾಡ್ತಾ ಇದ್ದಾರೆ, ಬೆಡ್ರೂಮ್, ಕಿಚನ್, ಹಾಲ್, ಲಿವಿಂಗ್ ರೂಮ್, ಬಾತ್ರೂಮ್, ಇದೆಲ್ಲ ಬಾಲ್ಕನಿ, ಈ ರೀತಿ ಪ್ಲಾನ್ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಇದೆ, ಇಲ್ಲಿ ಚೆಕ್ ಮಾಡಿ ನೋಡಬಹುದು. ನೆಕ್ಸ್ಟ್ ನೋಡಿ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಇಲ್ಲಿ ಮಾಹಿತಿ ಏನಿದೆ ಅಂದ್ರೆ ಪ್ಲಾಟ್ಗಳ ಮಾಹಿತಿ, ಎಷ್ಟು ಪ್ಲಾಟ್ಗಳು ಲಭ್ಯವಿದಾವೆ ಅದನ್ನ ಕೂಡ ನೋಡಬಹುದು. ಒಟ್ಟು ಪ್ಲಾಟ್ಗಳು 63 ಇದಾವೆ, ಒಟ್ಟು ಪ್ಲಾಟ್ಗಳು 756 ಇದಾವೆ. ಇವಾಗ ಇವು ಲಭ್ಯವಿರುವ ಪ್ಲಾಟ್ಗಳು 265 ಇದಾವೆ. ರಾಮನಗರ ಜಿಲ್ಲೆಯ ಒಂದು ತಳಗುಪ್ಪ ಎನ್ನುವಂತಹ ಗ್ರಾಮದಲ್ಲಿ ಮಾತ್ರ ನೀವು ಈ ಅರ್ಜಿಗಳನ್ನ ಸಲ್ಲಿಸಬಹುದು. ಆಲ್ ಓವರ್ ಕರ್ನಾಟಕ ಏನಿಲ್ಲ ಸ್ನೇಹಿತರೆ, ಇದು ಇಲ್ಲಿ ಫ್ಲಾಟ್ ಬುಕ್ ಮಾಡಲು ಕ್ಲಿಕ್ ಮಾಡ್ಕೋಬಹುದು. ಸೊ ಈ ರೀತಿ ಮಾಹಿತಿ ಇದೆ. ಇನ್ನು ಇದರ ಬಗ್ಗೆ ವಿವರ ನೋಡಬೇಕಂದ್ರೆ ನೀವು ಇಲ್ಲಿ ಕೈಪಿಡಿ ಕೂಡ ಇದೆ, ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂತ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ನಿಮ್ಮ ಮುಂದೆ ಒಂದು ಕೈಪಿಡಿ ಓಪನ್ ಆಗುತ್ತೆ, PDF ಮ್ಯಾನುವಲ್. ಇದನ್ನ ನೋಡಿ ನೀವು ಅರ್ಜಿ ಸಲ್ಲಿಸಬಹುದು. ಸೊ ಈ ಒಂದು ಭದ್ರ ಬದುಕಿಗೆ ಸುಭದ್ರ ಆಸರೆ ನನ್ನ ಮನೆ ಎನ್ನುವಂತಹ ಈ ಒಂದು ನನ್ನ ಮನೆ ವಸತಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಇದರ ಲಾಭ ಪಡೆಯಬಹುದು. ಕೇವಲ ರಾಮನಗರ ಜಿಲ್ಲೆಯಲ್ಲಿ ಬರುವಂತಹ ಈ ಒಂದು ಹೋಬಳಿ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಾಮನಗರ ಜಿಲ್ಲೆ ಬಿಡದಿ ಹೋಬಳಿಯಲ್ಲಿ ತಾಳಗುಪ್ಪ ಎನ್ನುವಂತ ಗ್ರಾಮದಲ್ಲಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕದವರು ಯಾರೇ ಕೂಡ ಅರ್ಜಿ ಸಲ್ಲಿಸಬಹುದು, ಬಟ್ ಈ ಒಂದು ಗ್ರಾಮದಲ್ಲಿ ಮಾತ್ರ ನಿಮ್ಗೆ ಫ್ಲಾಟ್ಗಳು ಲಭ್ಯವಿದಾವೆ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.